1953ರಲ್ಲಿ ಭಾಷಾವಾರು ಪ್ರಾಂತಗಳು ಆಗ್ಬೇಕಂತೇಳಿ ದೊಡ್ಡ ಪ್ರಮಾಣದ ಹೋರಾಟ ಹುಟ್ಟಿ ರಾಮ್ಲು ಅವರು ಆಂಧ್ರದಲ್ಲಿ ಮದ್ರಾಸ್ನಲ್ಲಿ ಉಪವಾಸ ಕುಂತರು. 56 ದಿನದ ಉಪವಾಸ ಮಾಡಿ ಆ ಪುಟ್ಟಿ ರಾಮ್ಲು ಅವರು ತೀರ್ಕೊಂಡ್ರು. ಇಡೀ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಉಪವಾಸಕ್ಕೆ ಕುಂತವ್ರು ಭಾಳ. ಉಪವಾಸ ಕುಂತು ಜೀವ ಕೊಟ್ಟವರು ಅವ್ರು ಎರಡನೇದವ್ರು. ಒಬ್ರು ಜತಿನ್ ದಾಸ್ ಮೊದಲು ತೀರ್ಕೊಂಡಿದ್ರು, ಇವ್ರು ಎರಡನೇದವ್ರು. ಅದಾದ್ಮೇಲೆ ಆಂಧ್ರ ಪ್ರದೇಶ ಅಖಂಡ ಆಂಧ್ರ ಪ್ರದೇಶ ಆಗ್ಬೇಕಂತ ನಿರ್ಧಾರ ನೆಹರು ಅವರು ತಗೊಂಡ್ರು. ಅಖಂಡ ಕರ್ನಾಟಕ ಆಗ್ಬೇಕಂತ ಆಗಲಿಲ್ಲ. ಅದು ಯಾವಾಗ ನಿರ್ಧಾರ ಆಗಲಿಲ್ಲ ಅವಾಗ ಅಂದಾನಪ್ಪ ಮೇಟಿ ಅಂತ ಹೇಳಿ ನಮ್ಮ ದೊಡ್ಡ ನಾಯಕರು ಈ ಭಾಗದವರು, ಅವರು ರಾಜೀನಾಮೆ ಕೊಟ್ಟು ಅವರು ನಮ್ಮ ಧಾರವಾಡದ ಜಕ್ನಿ ಬಾವಿಯಲ್ಲಿ ಉಪವಾಸ ಕುಂತು. ಭಾಳಷ್ಟು ಜನ ನಾಯಕರು ಅದರ ಸಂಬಂಧ ಆ ಟೈಮ್ದಲ್ಲಿ ಪ್ರಯತ್ನ ಮಾಡಿದರು. ಅವರೆಲ್ಲರ ಪ್ರಯತ್ನದ ಫಲವಾಗಿ ಅವಾಗ ಉಪವಾಸನ ಕುಂತರು. ಸಿದ್ದನಗೌಡರು, ಹುಬ್ಬಳ್ಳಿ ಸಿದ್ದನಗೌಡರು ಉಪವಾಸ ಕುಂತರು. 26 ದಿನ ಉಪವಾಸ ಕುಂತರು ಅವರು. ಲಾಸ್ಟಿಗೆ ಅಖಂಡ ಕರ್ನಾಟಕ ಆಗ್ಬೇಕಂತ ಹೇಳಿ ನಿರ್ಧಾರ ಆಯಿತು. ನಾವು ಉತ್ತರ ಕರ್ನಾಟಕದ ಜನ ಕಲ್ಯಾಣ ಕರ್ನಾಟಕದ ಜನ ಭಾಳ ಆಸೆ ಇಟ್ಕೊಂಡಿದ್ವಿ, ಅಖಂಡ ಕರ್ನಾಟಕ ಆಕೈತಿ. ನಮ್ದು ಕೂಡ ಕರ್ನಾಟಕ ಮೈಸೂರು ಕರ್ನಾಟಕದಂಗೆ, ಮಹಾರಾಜರ ಕರ್ನಾಟಕದಂಗೆ ನಮ್ದು ಅಭಿವೃದ್ಧಿ ಆಗ್ತೈತಂತೆ. ಯಾಕಂದ್ರೆ ಮಹಾರಾಜರ ಕರ್ನಾಟಕ ಮೊದಲಿಂದನೂ ಒಳ್ಳೆಯ ರೀತಿಯಿಂದ ಅಡ್ಮಿನಿಸ್ಟ್ರೇಷನ್ದಲ್ಲಿ ಡೆವಲಪ್ಮೆಂಟ್ ಆಗಿತ್ತು. ನಮ್ದು ಹಂಗೆ ಆಕೈತಿ ಅಂತ ನಮ್ಮ ಭರವಸೆ ಇತ್ತು. ಆದರೆ ಇವತ್ತು 67 ವರ್ಷ ಆಯ್ತು ನಮ್ಮ ಭಾಷಾವಾರು ಪ್ರಾಂತದ ರಚನೆ ಆಗಿ. ನಮ್ಮ ಆಸೆ ಏನಿತ್ತು, ನಮ್ಮ ಅಪೇಕ್ಷೆ ಏನಿತ್ತು, ಅದ್ರ ತಕ್ಕಂಗೆ ಅಭಿವೃದ್ಧಿ ಆಗಿಲ್ಲ. ಇದಕ್ಕೆ ಹಲವು ಕಾರಣಗಳದಾವೆ. ನೀವು ಶೈಕ್ಷಣಿಕ ಬಗ್ಗೆ ಹೇಳಿದ್ರಿ. ಮೊದಲಿಂದನೂ ಕೂಡ ಇವತ್ತೂ ಕೂಡ ನಮ್ಮ ಸರ್ಕಾರಿ ಶಾಲೆಗಳ ಸಂಖ್ಯೆ ದಕ್ಷಿಣ ಕರ್ನಾಟಕ ವರ್ಸಸ್ ಇಲ್ಲಿ ನಮ್ಮ ಉತ್ತರ ಕರ್ನಾಟಕ. ನಾವು ಉತ್ತರ ಕರ್ನಾಟಕ ಅಂದರೆ ಕೇವಲ ಈ ಭಾಗದ ಕಿತ್ತೂರು ಕರ್ನಾಟಕ ಹೇಳ್ತಾ ಇಲ್ಲ, ನಮ್ಮ ಕಲ್ಯಾಣ ಕರ್ನಾಟಕನೂ ಕೂಡ ಹೇಳ್ತಾನೆ. ಇಲ್ಲಿ ಶಾಲೆಗಳ ಸಂಖ್ಯೆ ನಮ್ದು ಕಡಿಮೆ ಐತೆ. ಮೊದಲಿಂದನೂ ಇಲ್ಲಿ ಸರ್ಕಾರಿ ಶಾಲೆಗಳ ಸಂಖ್ಯೆ ಕಡಿಮೆ ಐತೆ ಅನ್ನೋದಕ್ಕೆ ಇಲ್ಲಿ ಮಠಮಾನ್ಯಗಳ ಶಾಲೆಗಳನ್ನ ಶುರು ಮಾಡಿದರು ಇಲ್ಲಿ. ಹಾಗಾಗಿ ಇಲ್ಲಿ ಇವತ್ತಿಗೂ ಕೂಡ 75 ವರ್ಷ ಆದರೂ ಕೂಡ ಸರ್ಕಾರಿ ಶಾಲೆಗಳ ಸಂಖ್ಯೆ ಮೈಸೂರು ಕಡೆ ಹೆಚ್ಚೈತೆ, ಸರ್ಕಾರಿ ಕಾಲೇಜುಗಳ ಸಂಖ್ಯೆ ಮೈಸೂರು ಕಡೆ ಹೆಚ್ಚೈತೆ. ಸರ್ಕಾರಿ ಪ್ರೈಮರಿ ಹೆಲ್ತ್ ಸೆಂಟರ್ಸ್, ಪ್ರಾಥಮಿಕ ಆರೋಗ್ಯ ಚಿಕಿತ್ಸಾ ಕೇಂದ್ರಗಳ ಸಂಖ್ಯೆ ಮೈಸೂರು ಕಡೆ ಹೆಚ್ಚೈತೆ. ಹಾಸ್ಪಿಟಲ್ಗಳ ಸಂಖ್ಯೆ ಮೈಸೂರು ಭಾಗದಲ್ಲಿ ಆ ಭಾಗದಲ್ಲಿ ಹೆಚ್ಚೈತೆ. ಅಥವಾ ಬೇರೆ ಬೇರೆ ಇಂಡೆಕ್ಸ್ ಅದಾವೆ ಸರ್ಕಾರದಲ್ಲಿ. ಒಂದು ಮಗು ಹುಟ್ಟಿದಂಥ ಮಗುವಿನ ಹೆಲ್ತ್ ಏನು, ಬಾಣಂತಿಯ ಹೆಲ್ತ್ ಏನು, ಬಾಣಂತಿ ಸಾವು ಎಷ್ಟಾಗ್ತೈತಿ, ಮಕ್ಕಳ ಸಾವು ಎಷ್ಟಾಗ್ತೈತಿ, ಮಕ್ಕಳ ಹೆಲ್ತ್ ಹೆಂಗಿರ್ತೈತಿ, ಈ ರೀತಿಯ ಈ ಓವರಾಲ್ ಇಂಡೆಕ್ಸ್ ಯಾವುದು, ಬಡತನ ಏನೈತಿ, ಶಿಕ್ಷಣ ಏನೈತಿ, ಇದೆಲ್ಲ ಓವರಾಲ್ ಇಂಡೆಕ್ಸ್ ತೆಗೆದು ನೋಡಿದಾಗ ಯಾವ ಟಾಪ್ ಜಿಲ್ಲೆ ಯಾವ ಬರ್ತಾವ ಅಂತಂದ್ರೆ ಟಾಪ್ ಜಿಲ್ಲೆ ಬೆಂಗಳೂರು ರೂರಲ್ ಬರ್ತೈತಿ, ಮಂಗಳೂರು ಬರ್ತೈತಿ, ಚಿಕ್ಕಮಗಳೂರು ಬರ್ತೈತಿ, ಕೊಡಗು ಬರ್ತೈತಿ, ಉಡುಪಿ ಬರ್ತೈತಿ. ಬಾಟಮ್ ಜಿಲ್ಲೆ ಯಾವ ಅಂತಂದ್ರೆ ಯಾದಗಿರಿ, ಕಲಬುರ್ಗಿ, ಬಿಜಾಪುರ, ಬೆಲ್ಗಾಮ, ಹಾವೇರಿ. ಇದೇ ರೀತಿ ನೀವು ಅತ್ಯಂತ ಕಡು ಬಡವ ರೈತರದ ಸಂಖ್ಯೆ ನೀವು ತೊಗೊಂಡ್ರಂತಂದ್ರೆ, ಲಿಸ್ಟ್ ತೊಗೊಂಡ್ರಂತಂದ್ರೆ ಟಾಪ್ ಯಾರು ಬರ್ತಾರೆ? ಟಾಪ್ ಎಲ್ಲ ಅಗೇನ್ ಮತ್ತೆ ಸೌತ್ ಕರ್ನಾಟಕದ ಜಿಲ್ಲೆಗಳ. ಇದರಲ್ಲಿ ಬಾಟಮ್ ಯಾವ ಬರ್ತಾವ ಅಂದ್ರೆ ಮತ್ತು ಬಾಟಮ್ ನಮ್ಮ ಜಿಲ್ಲೆಗಳನ್ನ ಕಡು ಬಡವರು ಇರುವಂತ ಜನ. ಸೊ ಇದು ಯಾವುದೇ ಅಂಕಿ ಸಂಖ್ಯೆ ನೋಡಿದ್ರು ಕೂಡ, ಯಾವುದೇ ರೀತಿಯಿಂದ ನಾವು ವೆರಿಫೈ ಮಾಡಿದ್ರು ಕೂಡ 75 ವರ್ಷದಲ್ಲಿ ಅದೇನು ಗ್ಯಾಪ್ ಕಡಿಮೆ ಆಗ್ಬೇಕಿತ್ತಲ್ಲ, ಅದು ಗ್ಯಾಪು ಕಡಿಮೆ ಆಗ್ತಾ ಇಲ್ಲ. ಇದಕ್ಕೆ ಸಾಕಷ್ಟು ಮತ್ತು ಬೇರೆ ಕಾರಣನೂ ಅದಾವೆ. ಇದಕ್ಕೆ ಅಧಿಕಾರದಲ್ಲಿ ಇರೋರು ಯಾರು? ಅಧಿಕಾರದಲ್ಲಿ 75 ವರ್ಷದಾಗ ನಮ್ಮ ಉತ್ತರ ಕರ್ನಾಟಕದ ಮಂತ್ರಿ ಚೀಫ್ ಮಿನಿಸ್ಟರ್ಗಳು ಸೀಟ್ಗಳು ಇಲ್ಲಿ ಹೆಚ್ಚು, ಸುಮಾರು 60ರಷ್ಟು ಸೀಟ್ಗಳು, 60% MLAಗಳು ಈ ಭಾಗದವರು. ಆದ್ರೆ ಚೀಫ್ ಮಿನಿಸ್ಟರ್ ಆದವರು ಕೇವಲ 18 ವರ್ಷ ಮಾತ್ರ ನಮ್ಮವ್ರು ಅದಾರ. ಉಳಿದವರೆಲ್ಲರೂ ದಕ್ಷಿಣ ಕರ್ನಾಟಕದ ಚೀಫ್ ಮಿನಿಸ್ಟರ್ಗಳು ಅದಾರ. ಸರ್ಕಾರಿ ಅಧಿಕಾರಿಗಳಲ್ಲಿ ಇವತ್ತು ಕೇವಲ ಗೆಜೆಟೆಡ್ ಆಫೀಸರ್ಸ್ದಲ್ಲಿ ಕೇವಲ 12% ಗೆಜೆಟೆಡ್ ಆಫೀಸರ್ಸ್ ಅಷ್ಟೇ ಉತ್ತರ ಕರ್ನಾಟಕದವ್ರು ಅದಾರ. ನಾನ್ ಗೆಜೆಟೆಡ್ ಆಫೀಸರ್ಸ್ದಲ್ಲಿ ಬರೀ 8% ಅಷ್ಟೇ ಉತ್ತರ ಕರ್ನಾಟಕದವ್ರು ಅದಾರ. ಹಂಗಾಗಿ ಇವತ್ತು ಹೆಂಗಾಗ್ತದೆ, ನಿಮ್ಮೂರು ಮಂಗಳೂರು, ನಿಮ್ಗೆ ನ್ಯಾಚುರಲಿ ಮಂಗಳೂರು ಬಗ್ಗೆ ಅಫಿನಿಟಿ ಇರ್ತದೆ. ಮಂಗಳೂರದ್ದು ಏನಾದರೂ ವಿಷಯ ಇದ್ರೆ ಹೃದಯ ಮಿಡಿತದೆ.
ಈಗ ಅಲ್ಲಿ ಹೃದಯ ಮಿಡಿಬೇಕಾದಂಥ ಸ್ಥಾನದಲ್ಲಿ ನಮ್ಮವ್ರು ಇರಲಿಲ್ಲ ಅಂತ ಅನ್ಕೊಳ್ಳೆ, ಅದು ನ್ಯಾಚುರಲಿ ಅವ್ರಿಗೆ ಅವ್ರವ್ರ ಬಗ್ಗೆ ಮಿಡಿತೈತಿ, ಅಥವಾ ಅವ್ರಿಗೆ ಎಲ್ಲಿ ಸಮೀಪ ಇರ್ತೈತೆ ಅದ್ರ ಬಗ್ಗೆ ಮಿಡಿತೈತಿ. ಇವೆಲ್ಲ ಬಹಳಷ್ಟು ಕಾರಣಗಳದಾವು ನಮ್ಮ ಉತ್ತರ ಕರ್ನಾಟಕ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಆ ರೀತಿ ಅಭಿವೃದ್ಧಿ ಆಗ್ಲಿಲ್ಲದಕ್ಕೆ.